ಹೈಕೋರ್ಟ್ ಜಾಮೀನು ಕೊಟ್ಟ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಅವರ ತಂಡದಲ್ಲಿ ಯಾರ್ಯಾರಿಗೆ ಸಿಕ್ಕಿತ್ತೋ ಅವರೆಲ್ಲರಿಗೂ ಕೆಳ ನ್ಯಾಯಾಲಯದಲ್ಲಿ ಆ ಪ್ರಕ್ರಿಯೆಗಳನ್ನು ಪೂರೈಸಿ ಅವರೆಲ್ಲರನ್ನೂ ಬಿಡುಗಡೆ ಮಾಡಲಾಗಿದೆ. ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಇವತ್ತು ಸೈನ್ ಹಾಕಿದ್ರು ಪೇಪರ್ಸ್ಗೆಲ್ಲ. ಕಾರಣ ಇಲ್ಲದಿದ್ರೆ ಅಲ್ಲಿ ಹೋಗ್ಬಿಟ್ಟು ಬಳ್ಳಾರಿಲಿ ಹಾಕಬೇಕಾಗಿತ್ತು ಅವರು. ಅಲ್ಲಿ ಮೋಸ್ಟ್ಲಿ ಅದಕ್ಕೋಸ್ಕರ ಇಲ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಸೈನ್ ಹಾಕಿದ್ದಾರೆ. ಜಡ್ಜ್ ಓಕೆ ಅಂದಿದ್ದಾರೆ. ಪ್ಲಸ್ ಅವ್ರ ಪಾಸ್ಪೋರ್ಟನ್ನು ವಾಪಸ್ ಕೊಟ್ಟಿದ್ದಾರೆ. ಇತರೆ ಆರೋಪಿಗಳಾದ ನಟಿ ಪವಿತ್ರ ಗೌಡ, ಪ್ರದೋಷ್ ಲಕ್ಷ್ಮಣ್ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಬಟ್ ಆ ಪವಿತ್ರ ಗೌಡ ಅವ್ರನ್ನ ಏನೋ ಕತ್ಲೆ ಆಯಿತು ಅಂತನೋ ಲೇಟ್ ಆಯಿತು ಅಂತನೋ ಏನೋ ನಾಳೆ ಬಿಡುಗಡೆ ಮಾಡ್ತಾರಂತೆ. ಉಳಿದವ್ರನ್ನೂ ಎಲ್ಲರೂ ಆಗ್ಬೋದು ನಾಳೆ. ಅದ್ಯಾರೋ ಇಬ್ಬರಿಗೆ ಬೇಲ್ ಸಿಕ್ಕಿದೆ, ಜಗದೀಶ್ ಮತ್ತು ಅನುಕುಮಾರ್ ಅಂತ. ಅವ್ರಿಗೆ ಶ್ಯೂರಿಟಿ ಸಿಕ್ಕಿಲ್ವಂತೆ. ಹೌದಾ? ದೊಡ್ಡವ್ರ ಜೊತೆ ಇದ್ದವ್ರು ಅವರೆಲ್ಲ ದೊಡ್ಡವ್ರು ಅವ್ರ ಆಚೆ ಬಂದರೆ ಸಾಕಾಗಿದೆ ಸರ್. ಹಂಗ ಮತ್ತು ಇವರೆಲ್ಲ ಅವ್ರಿಗೆ ಫ್ರೆಂಡ್ ಅಲ್ವಾ? ಈಗ ಅವ್ರಿಗೆ ಬಹುಶಃ ಅರ್ಥ ಆಗ್ಬೋದು ಅಥವಾ ಅರ್ಥ ಆಗಲ್ವೋ ಗೊತ್ತು. ಓಕೆ, ಅವ್ರಿಗೆ ಬಿಟ್ಟಿದ್ದು ಒಟ್ಟಲ್ಲಿ ಪಾಪ ಅವ್ರಿಗೆ ಸಿಕ್ಕಿಲ್ಲ, ಹಂಗಾಗಿ ಅವ್ರಿಗೆ ಬಂದಿಲ್ಲ ಆಚೆಗೆ. ಮತ್ತು ಜೈಲ್ ಒಳಗಡೆ ಅರ್ಜಿನೇ ಹಾಕೊಂಡು ಕೂತಿದ್ರು ಪವನ್, ನಂದೀಶ್, ರಾಘವೇಂದ್ರ ಅಂತ. ಅವ್ರು ಈಗ ಅರ್ಜಿ ಹಾಕಿದಾರಂತೆ, ಸಿಗ್ಬೋದು ಅವ್ರಿಗೂ. ಈಗ ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ಮೇಲೆ ಪಾಸ್ಪೋರ್ಟ್ನ ಪಡ್ಕೊಂಡಿದ್ದು ವಿನಾಯಿತಿ ರಿಯಾಯಿತಿ ಕೇಳ್ಬೋದು. ಹೊಸದಾಗಿ ಅಪ್ಲಿಕೇಶನ್ಗಳು ಹಾಕಿ ಕೆಳ ನ್ಯಾಯಾಲಯದಲ್ಲಿ ಅನುಮತಿಯನ್ನು ಕೋರ್ಬೋದು. ನ್ಯಾಯಾಲಯ ಕೊಡ್ಲೂಬೋದು, ಹೇಳೋಕ್ಕಾಗಲ್ಲ. ಓಕೆ. ಇನ್ನು ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಅಂತ ಕೂಗುವುದು ಹೇಗೆ ತಪ್ಪಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆ ಮಾಡಿತು. ಈ ವಿಚಾರದಲ್ಲಿ ಕರ್ನಾಟಕ ಪೊಲೀಸರ ನಿಲುವನ್ನು ಪ್ರಶ್ನೆ ಮಾಡಿದೆ. ದಕ್ಷಿಣ ಕನ್ನಡದ ಮಸೀದಿ ಆವರಣಕ್ಕೆ ನುಗ್ಗಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ ಆರೋಪಿಗಳ ಗುರುತು ಪತ್ತೆ ಹಚ್ಚಿದ ಹೇಗೆ? ಅವರು ನಿರ್ದಿಷ್ಟ ಧಾರ್ಮಿಕ ನುಡಿಗಟ್ಟು ಅಥವಾ ಹೆಸರನ್ನ ಕೂಗ್ತಿದ್ರು, ಅದು ಹೇಗೆ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಆರೋಪಿಗಳ ಗುರುತು ಖಾತ್ರಿಪಡಿಸಿಕೊಳ್ಳೋಕೆ ಮುನ್ನ ಸಿಸಿಟಿವಿ ಇಲ್ಲವೇ ಇನ್ಯಾವುದೇ ಪುರಾವೆಗಳನ್ನ ಪರಿಶೀಲಿಸಲಾಗಿದೆಯಾ ಅಂತ ವರದಿ ಕೊಡಿ ಅಂತ ಕೇಳಿದೆ. ಈ ಪ್ರಕರಣವನ್ನು ರದ್ದು ಮಾಡಿದ್ದನ್ನು ಪ್ರಶ್ನೆ ಮಾಡಿ ಯಾರೋ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆ ಎಲ್ಲ ಕೇಳಿದೆ. ಆಯ್ತು, ನೋಡೋಣ ಏನಾಗುತ್ತೆ ಅಂತ ಕೇಸ್ ಆಮೇಲೆ ಅಲ್ವಾ. ಭಾರತ ಅಭಿವೃದ್ಧಿ ಆಗಲೇಬೇಕು ಅನ್ನೋದಾದರೆ, ಬಡತನದ ಬಾಂಡ್ಲೆಯಿಂದ ಹೊರಗೆ ಬರಲೇಬೇಕು ಅನ್ನೋದಾದರೆ 70 ಗಂಟೆ ಕೆಲಸ ಮಾಡಲೇಬೇಕು ನಾವು ಯುವಕರು ಅಂತ ನಾರಾಯಣ ಮೂರ್ತಿಗಳು ಇನ್ನೊಂದು ಸರಿ ಹೇಳಿದ್ದಾರೆ ಇನ್ಫೋಸಿಸ್. ಇದೇನು ಹೊಸ ನಿಲುವಲ್ಲ, ಅದು ಹಳೇದೇ ಅವರದ್ದು. ಅವ್ರೇನು ಹೇಳಿದ್ರೆ ನಾವು ಕೆಲಸ ಮಾಡಿದ್ರೆ ಇನ್ಯಾರು ಕೆಲಸ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಓ ಅಂತ ಚರ್ಚೆ ಸ್ಟಾರ್ಟ್ ಆಗ್ಬಿಟ್ಟಿದೆಯಂತೆ ಆಗಲೇ. ಯಾರ್ದಪ್ಪ ಚರ್ಚೆ? ಯಾರ್ಯಾರು ದುಡಿಬಾರ್ದು ಅಂತಿದ್ದಾರೋ ಅವರದ್ದು. ನೀವು ವೈಯಕ್ತಿಕವಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ರಪ್ಪ. ನೀವು ದುಡಿತೀರಾ ಇಲ್ವಾ 12 ಗಂಟೆ? ನಾನು ನೋಡೇ ಬಿಡ್ತೀನಿ ಆಗ. ನಾನು ನೌಕರನಾಗಿದ್ದಾಗ ನೀವು ಮಾಡಿ ಅಂತ ನಾನು ಹೇಳಿಲ್ಲ. 12:70 ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ 12 ಆಗಲಿ 72 ಆಗ್ಬಿಡುತ್ತೆ. ಹೆಚ್ಚು ಕಡಿಮೆ ವಾರದಲ್ಲಿ 6 ದಿನ 12 ಗಂಟೆ ಕಾಲ ಕೆಲಸ ಅದು ಇರ್ಬೋದು. ನಮ್ಮ ಆಫೀಸಲ್ಲಿ ಕೆಲವ್ರಿಗೆಲ್ಲ 10 ಗಂಟೆ 12 ಗಂಟೆ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಪಾಪ ನಮ್ಮ ಆಫೀಸಲ್ಲಿ. ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ, ಭಾಳ ಪುಣ್ಯವಂತರು ಇದ್ದಾರೆ ನಮ್ಮ ಆಫೀಸಲ್ಲಿ, ಅದು ಬೇರೆ ವಿಚಾರ. ಕರೆಕ್ಟಾಗಿ ಹಿಂಗೆ ಟೈಮ್ ನೋಡ್ಕೊಂಡು ಹೋಗೋರು ಇದ್ದಾರೆ ನಮ್ಮಲ್ಲಿ, ಅದು ಬೇರೆ ವಿಚಾರ ಇದ್ದಾರೆ. ಹಾಗಾಗಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನೀವೆಲ್ಲ ಯಾರ್ಯಾರು ಆರ್ಗ್ಯೂ ಮಾಡ್ತೀರಿ ಸರಿ ತಪ್ಪು ಅಂತ, ಆಗ ಗೊತ್ತಾಗತ್ತೆ ಎಷ್ಟು ಅವರ್ ಕೆಲಸ ಮಾಡಬೇಕಾಗತ್ತೆ ಅಂತ. ಆಗ ಸರಿನಾ? ಆಗ ಕರೆಕ್ಟಾ? ಇಟ್ಸ್ ಎ ಚಾಯ್ಸ್ ವಿ ಮೇಕ್, ನಮ್ಮ ಪರಿಸ್ಥಿತಿಗಳಿಗೆ ತಕ್ಕಂತೆ ಅಷ್ಟೇ. ಇನ್ನು ಒಂದು ದೇಶ ಒಂದು ಚುನಾವಣೆ ಮಸೂದೆ ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗಲಿದೆ. ಇದಕ್ಕಾಗಿ ರೂಪಿಸಲಾದ 6 ಮಸೂದೆಗಳ ಪೈಕಿ ನಾಳೆ 2 ಮಂಡನೆ ಆಗಲಿವೆ. 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಜೊತೆಗೆ ಮತ್ತೊಂದು ಬಿಲ್ಲನ್ನು ಕೇಂದ್ರ ಕಾನೂನು ಮಂತ್ರಿ ಅರ್ಜುನ್ ರಾಮ್ ಮೇಘವಾಲ್ ನಾಳೆ ಮಂಡಿಸಲಿದ್ದಾರೆ. ಅದೇನಾದ್ರು ಮಂಡಿಸಲಿ, ಏನಾದ್ರು ಮಾಡಲಿ, ಅದನ್ನು JPC ಕೊಡ್ತಾರೆ ಅಂತಿದ್ದಾರೆ. ಅದೇ ಒಂದು ದೇಶ ಒಂದು ಚುನಾವಣೆ ಬಿಲ್ಲನ್ನು ಇನ್ನೊಂದಷ್ಟು ವಿಸ್ತೃತವಾದ ಚರ್ಚೆಗೆ ಅದು ಒಳಪಡಬೇಕು. ನನ್ನ ಪ್ರಕಾರದಲ್ಲಿ ಇಟ್ಸ್ ಎ ಮೇಜರ್ ಡಿಸಿಷನ್ನು, ಎಲ್ಲ ಕರೆಕ್ಟು, ಒಪ್ಕೋತೀನಿ. ಅದರಿಂದ ಲಾಭ ಹೀಗಿದೆ ಅಂತ, ನಷ್ಟಗಳ ಬಗ್ಗೆನೂ ಜನ ಮಾತಾಡ್ತಿದ್ದಾರೆ ಕೆಲವರೆಲ್ಲ. ಹಾಗಾಗಿ ಅದು ಇನ್ನಷ್ಟು ಆಳವಾದ ಗಂಭೀರವಾದ ಚರ್ಚೆಗೆ ಒಳಪಡಬೇಕು. ಅದು ಒಳಪಟ್ಟು ಆಗಬೇಕು. ಸುಮ್ಮನೆ ನನಗಿಷ್ಟ ಆಯಿತು ನಾನು ಮಾಡ್ಬಿಡ್ತೀನಿ ಅಂತ ಹಂಗೆ ಆಗಬಾರ್ದು. ನನ್ನ ನಿರ್ಧಾರ ಇದು ಅನ್ನೋ ಇಷ್ಟಪಡ್ತಾ ಇದ್ದ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಏನಿಲ್ಲ. 73 ವರ್ಷದ ಜಾಕಿರ್ ಹುಸೇನ್ ಕೆಲ ದಿನಗಳಿಂದ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಆಸ್ಪತ್ರೆಯೊಂದರಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಪದ್ಮಭೂಷಣ ಮತ್ತು ಪದ್ಮಶ್ರೀ 3 ಪ್ರಶಸ್ತಿ ಅವರಿಗೆ ಲಭಿಸಿತ್ತು. 4 ಬಾರಿ ಗ್ರಾಮಿ ಪ್ರಶಸ್ತಿಯೂ ಇತ್ತು. ಎಲ್ಲ ಗಣ್ಯರೆಲ್ಲ ಕಂಬನಿ ಮಿಡಿದಿದ್ದಾರೆ. ಖ್ಯಾತ ತಬಲಾ ವಿದ್ವಾಂಸ ಉಸ್ತಾದ್ ಅಲ್ಲಾರ ಖಾನ್ ಪುತ್ರ 7ನೇ ವಯಸ್ಸಲ್ಲೇ ನುಡಿಸಿದ್ರು ಅಂತ. ಅವರು 7ನೇ ವಯಸ್ಸಲ್ಲಿ 73ಕ್ಕೆ ಅಂತಂದರೆ ಹೆಚ್ಚು ಕಡಿಮೆ 66ರಲ್ಲಿ ಅಲ್ವಾ? 66 ವರ್ಷ ಅಂತ ಲೆಕ್ಕಾಚಾರ. ನಾವು ಅದು ನೋಡಿಲ್ವೇನೋ, ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ಆ ದೃಶ್ಯ ಇದೆಯಲ್ಲ, ಆ ಹಾರುವ ಕೂದಲುಗಳೊಂದಿಗೆ ಆ
ಉಲ್ಲಾಸಭರಿತ ಮುಖದಲ್ಲಿ ಆ ಮಾಂತ್ರಿಕತೆಯ ಪ್ರದರ್ಶನ ಇತ್ತಲ್ಲ ತನ್ನ ಬೆರಳುಗಳಿಂದ, ಅದು ಅಮೋಘವಾದದ್ದು. ದ್ಯಾಟ್ ವಾಸ್ ಅನ್ಬಿಲೀವಬಲ್ ಸೀನ್. ನನ್ನ ಪ್ರಕಾರ ಪರ್ಕ್ಯೂಷನ್ ಆರ್ಟಿಸ್ಟ್ಸಲ್ಲಿ, ಅಂದರೆ ಮೃದಂಗ, ತಬಲಾ, ಈ ಥರದ್ದೆಲ್ಲ ಡ್ರಮ್ಸು, ಈ ಥರದ್ದೆಲ್ಲ ಪರ್ಕ್ಯೂಷನ್ ಆರ್ಟಿಸ್ಟ್ಸಲ್ಲಿ ನಮ್ಮನ್ನು ಅವರ ಹಾವಭಾವಗಳು ಮತ್ತು ಅವರ ಉತ್ಸಾಹ ಮತ್ತು ಅವರ ಆ ಪಾಂಡಿತ್ಯದ ಮೂಲಕ, ಪಾಂಡಿತ್ಯಕ್ಕಿಂತ ಇದು ಗೊತ್ತಾಗದಿದ್ದವರು ಅಟ್ರಾಕ್ಟ್ ಆಗ್ತಾ ಇದ್ದಿದ್ರಲ್ಲಿ ಕೆಲವೇ ಆರ್ಟಿಸ್ಟ್ಗಳು ಅಂತಂದರೆ ನನ್ನ ಪ್ರಕಾರ ಜಾಕೀರ್ ಹುಸೇನು. ಅಂದರೆ ತಬಲಾ ಅರ್ಥ ಆಗದಿದ್ದವ್ರಿಗೂ ಹೇಳೋದು. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರದ ಇನ್ಸ್ಟ್ರೂಮೆಂಟ್ಸಲ್ಲಿ ಜನರದ್ದು ಮೂಡನ್ನು ಕ್ಯಾಪ್ಚರ್ ಮಾಡೋದು. ಭಾಳ ಕಷ್ಟ ಕ್ಯಾಪ್ಚರ್ ಮಾಡೋದು. ಮೃದಂಗದಲ್ಲಿ, ತಬಲಾ, ಡ್ರಮ್ಸು, ಎಲ್ಲರಿಗೂ ಡ್ರಮ್ಸ್ ಇಷ್ಟ ಆಗ್ತಿರೋದು. ಏನು ಸುಮ್ಮನೆ ಡಬ 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 ಒಡಕತ್ತಾನೆ ಅಂತ ಅನ್ಸತ್ತೆ ನಿಮಗೆ. ಅದು ಅರ್ಥ ಆಗೋನಿಗೆ ಗೊತ್ತದು. ಅದು ಹಾಗೆ ಇದು ಹಾಡುಗಾರಿಕೆ ಆದರೆ ಕಂಠ ಮಾಧುರ್ಯ ಅಥವಾ ಲಿರಿಕ್ಸು ಅಥವಾ ಏನೋ ಇದು ಎಲ್ಲ ಇರುತ್ತೆ ಅದಕ್ಕೆ. ಇದ್ರಲ್ಲಿ ಅವೆಲ್ಲ ಅಲ್ಲ, ಅಷ್ಟು ಸುಲಭ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಬರೀ ರಿದಮ್ಗಳು. ಅದರಲ್ಲಿ ವಾಟ್ ಹಿ ಡಿಡ್ ವಾಸ್ ಅಮೇಸಿಂಗ್. ಎಸ್. ಪದ್ಮಶ್ರೀ ಪುರಸ್ಕೃತೆ ಪಬ್ಲಿಕ್ ಹೀರೋ ಖ್ಯಾತಿಯ ವೃಕ್ಷಮಾತೆ ತುಳಸಿ ಗೌಡ ಏನಿಲ್ಲ 86 ವರ್ಷದ ಅವರು ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅಂಕೋಲ ತಾಲೂಕಿನ ಹೊನ್ನಾಳಿಯ ಸ್ವಗೃಹದಲ್ಲಿಯೇ ತುಳಸಿ ಗೌಡ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ನಾಳೆ ಹಾಲಕ್ಕಿ ಜನಾಂಗದ ವಿಧಿವಿಧಾನಗಳ ಪ್ರಕಾರವಾಗಿ ಅಂತ್ಯಕ್ರಿಯೆ ನಡೆಯುತ್ತೆ. ಈವರೆಗೂ ಲಕ್ಷಾಂತರ ಗಿಡಗಳನ್ನು ಬೆಳೆಸಿ ಪಾಲನೆ ಮಾಡಿದ ಕೀರ್ತಿ ಇವರದ್ದು. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳೆದುಕೊಂಡು 2 ಮಕ್ಕಳನ್ನ ಸಾಕಲು ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಕೂತಾಗ ಅದರದ್ದು ಜ್ಞಾನ ಇರೋಕ್ಕೆ ಶಿಕ್ಷಣ ಬೇಕಿಲ್ಲ ಅನ್ನೋಕ್ಕೆ ಮಗದೊಂದು ಉದಾಹರಣೆ ತುಳಸಿಗೌಡ. ಶಿಕ್ಷಣ ಬಂದವರು, ಓದ್ದವರು, ಸರ್ಟಿಫಿಕೇಟ್ ಹಿಡ್ಕೊಂಡು, ಇವತ್ತಿನ ಸರ್ಟಿಫಿಕೇಟ್ಗಳು ಬಿಡ್ರಿ, ಉಪ್ಪಿನಕಾಯಿ ಹಾಕೊಂಡು ನೇಕಬೇಕು ಆ ಸರ್ಟಿಫಿಕೇಟ್ಗಳನ್ನು, ಅದನ್ನ ಹಿಡ್ಕೊಂಡು ಏನೋ ಓದ್ಬಿಟ್ಟಿದ್ದೀವಿ ಅಂತ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾರೆ. ನೋ, ಶಿ ವಾಸ್ ನಾಟ್. ಸಿಂಪಲ್ ಕಾಮನ್ ಸೆನ್ಸ್ ಆ್ಯಂಡ್ ದ ರಿಯಲ್ ರೂರಲ್ ನಾಲೆಡ್ಜ್, ಗ್ರಾಮೀಣ ಭಾಗದ ಜ್ಞಾನ ಅದು. ಅದನ್ನು ಯಲ್ಲಪ್ರೆಡ್ಡಿಯವರು ಗುರುತಿಸಿ ಆಕೆಗೊಂದು ಜಾಗತ್ ಮಾಡಿ ಆಕೆನಲ್ಲಿ ಬಳಸ್ಕೊಂಡಿದ್ದೇ ಒಂದು ಅಮೋಘವಾದ ಕತೆ. ಅದು ನನ್ನ ಪ್ರಕಾರದಲ್ಲಿ ಅಮೋಘವಾದ ಕತೆ. ಆಲ್ ರೈಟ್. ದೇಶ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಕನ್ನಡ ಒಂದು ಬಹುನಿರೀಕ್ಷಿತ ಸಿನಿಮಾ UI ಅಂತ. ಹೌದಾ? ವೆರಿ ಗುಡ್. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕ್ಬಿಟ್ಟಿದೆ. ಉಪೇಂದ್ರ ನಟನೆ 20ನೇ ತಾರೀಕು ರಿಲೀಸ್ ಇದು. ಇದನ್ನು ಏನಪ್ಪ ಅಂದರೆ ಬಹುನಿರೀಕ್ಷಿತ ಚಿತ್ರಗಳ ಪಟ್ಟಿನಲ್ಲಿ ಅದು ಯಾವುದೋ ಒಂದು IMDb ಅಂತ ಏನೋ ಒಂದು ಸಂಸ್ಥೆನೋ ಏನೋ ಅದು ಇಂಟರ್ನೆಟ್ ಮೂವಿ ಏನೋ ಮೂವಿ ಡಿಜಿಟಲ್ ಏನೋ ಒಂದು ಅದರದ್ದು ಅವ್ರು ಮಾಡಿರೋ ಪಟ್ಟಿನಲ್ಲಿ ಪ್ರಪಂಚದಲ್ಲಿ 10 ಸಿನಿಮಾ ಇದೆಯಂತೆ, ನಿರೀಕ್ಷೆಯಲ್ಲಿರೋ ಸಿನಿಮಾಗಳು. ಅದರಲ್ಲಿ UI ಒಂದು ಇದೆಯಂತೆ. ಹೌದಾ? ಹಾಂ, ವೆರಿ ಗುಡ್. ಇನ್ನು ಅದರದ್ದೊಂದು ಪ್ರೀ ಇವೆಂಟ್ ಎಲ್ಲ ಇವತ್ತೇನೋ ಕಾರ್ಯಕ್ರಮ ಇತ್ತು ಬೆಂಗಳೂರಲ್ಲಿ, ಅದ್ದೂರಿಯಾಗಿ ಎಲ್ಲ ಶಿವಣ್ಣ, ಡಾಲಿ, ದುನಿಯಾ ವಿಜಯ್ ಎಲ್ಲ ಹೋಗಿ ವೆಲ್ಡನ್ ಒಳ್ಳೆದಾಗಲಿ ಅಂತ ಹೇಳಿದಾರಂತೆ. ಜನ ನೋಡ್ಬೇಕಪ್ಪ, ವೆಲ್ಡನ್ ಒಳ್ಳೆದಾಗಲಿ ಅನ್ನೋಕ್ಕೆ. ನನ್ನ ಪಾಯಿಂಟ್ ಏನು, ಕನ್ನಡ ಫಿಲಮ್ಗಳು ಸಕ್ಸಸ್ ಆಗ್ತಿರ್ಬೇಕು ಅಷ್ಟೇ. ಜನ ಇಷ್ಟಪಡ ಅಷ್ಟೇ, ಅಷ್ಟಾದರೆ ಸಾಕು ಅಂತ ನಾನು. 1-3 ಫ್ಲಾಪ್ ಆದರೂ ಪರವಾಗಿಲ್ಲ, ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಎಸ್. UI ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದಿರುವೆ ಏನಾದರೂ ಒಂದು ನಾನೊಂದು ಅಲ್ಲಿ ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪಿ 2 ಮಾಡಬೇಕಾದ್ರೆ ಉಪೇಂದ್ರ ಬಂದು ಹೇಳೋದು ಹೆಂಗಿದ್ದು. ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ. ಫಸ್ಟ್ ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರಾ ಕನ್ನಡದಲ್ಲಿ, ಇದನ್ನು ಬೇರೆ ಥರ ಮಾಡೋಣ, ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ಬಂದರು. ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ, 50 ವರ್ಷ ಹಿಂದೆ ಮ್ಯೂಸಿಕ್ನ ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಟ್ಟು ಮಹಾನುಭಾವ ಇವರು. ಈ ಸಿನಿಮಾ ತುಂಬ ಕಷ್ಟಪಟ್ಟಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಜನ ಮಾತಾಡಿದಕ್ಕೋಸ್ಕರ ಖಂಡಿತವಾಗ್ಲೂ ಇದು ದೊಡ್ಡ ಸಕ್ಸಸ್ ಆಗುತ್ತೆ. ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು ನನಗೆ. ಅಯ್ಯಪ್ಪ, ಅಲ್ಲಿ ರೆಕಾರ್ಡ್ ಒಂದೇ ಆ ಫಿಲಮ್ ಫಂಕ್ಷನಲ್ಲಿ ನನ್ನ ಪ್ರಕಾರ. ಈಗ ಅದು ಮನೋಹರ್ ಅಷ್ಟೊತ್ತು ಮಾತಾಡಿರೋದು ಮಾತು ಕಮ್ಮಿ, ಭಾಳ ಅಷ್ಟೇ, ಅದೇ ರೆಕಾರ್ಡು. ಎಸ್. ಸಿರಿಯಾದಲ್ಲಿ ಭೂಮಿ ಕಂಪಿಸಿದೆ, ಆದರೆ ಇದು ಭೂಕಂಪ ಅಲ್ಲ. ಟಾಟಸ್ ನಗರದ ಮೇಲೆ ಇಸ್ರೇಲ್ ಮಾಡಿದ ವೈಮಾನಿಕ ದಾಳಿಯ ತೀವ್ರತೆಗೆ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 3.0 ತೀವ್ರತೆ ದಾಖಲಾಗಿದೆ. ಇಸ್ರೇಲ್ ಪ್ರಯೋಗಿಸಿದ ಪ್ರಬಲ ಬಾಂಬ್ನಿಂದ ಆಕಾಶದ ಎತ್ತರಕ್ಕೆ ಅಗ್ನಿಗೋಳ ಸೃಷ್ಟಿಯಾಯಿತು. ಕೆಲವು ಕಿಲೋಮೀಟರ್ ಎತ್ತರಕ್ಕೆ ಧೂಳು ಕೂಡ ಆವರಿಸಿತ್ತು. ಇನ್ನು ಅಸದ್ ಸಿರಿಯಾದಿಂದ ಎಸ್ಕೇಪ್ ಆಗಕ್ಕೆ ಮೊದಲು ವಿಮಾನಗಳಲ್ಲಿ ನೋಟ್ಗಳನ್ನು ತಗೊಂಡು ಹೋಗಿದ್ದಂತೆ, ಡಾಲರು ಯೂರೋನೆಲ್ಲ. ಎಲ್ಲಿಗೆ? ರಷ್ಯಾಗೆ. ಎಷ್ಟಂತೆ ಅಂದರೆ ಒಂದು $250 ಮಿಲಿಯನ್, ಅಂದರೆ ಒಂದು 2.1 ಸಾವಿರ ಕೋಟಿ, 2100 ಕೋಟಿ ತಗೊಂಡೋಗ್ಬಿಟ್ಟಿದಾರಂತೆ. ಹೌದು, ಅಷ್ಟೊಂದು ದುಡ್ಡು ತಗೊಂಡೋಗಿ ಎಲ್ಲಿಟ್ಕೋತಾರಲ್ಲಿ ವ್ಯವಸ್ಥೆ ಗೊತ್ತಿಲ್ಲ, ನಮಗೂ ಐಡಿಯಾ ಇಲ್ಲ, ಅದು ಬಿಡಿ.